ಸೇನೆ ಕರ್ನಾಟಕ ಸಂಘಕ್ಕೆ ಗುರುಗುಂಟ ಹೋಬಳಿಗೆ ಅಧ್ಯಕ್ಷರಾಗಿ ಅಂಬರೀಶ ದೊರೆ ಆಯ್ಕೆ. ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಸಂಘಟನೆಯಲ್ಲಿ ತೊಡಗಿ ವಿರುದ್ಧ ದಿಕ್ಕಿನಲ್ಲಿ ಸಾಗಿದ್ರೆ ಹುದ್ದೆ ವಾಪಸ್. ಶಿವು ಕೆಂಪು. ಲಿಂಗಸ್ಕೂರು ತಾಲೂಕಿನ ಗುರುಗುಂಟ ಹೋಬಳಿಯ ಕರ್ನಾಟಕ ಸೇನಾ ಕರ್ನಾಟಕ ಸಂಘದ ಹೋಬಳಿಯ ಅಧ್ಯಕ್ಷರನ್ನಾಗಿ ಅಂಬರೀಶ ದೊರೆಯನ್ನ ಆಯ್ಕೆ ಮಾಡಲಾಗಿದೆ ಎಂದು ಸೇನೆಯ ಲಿಂಗಸ್ಕೂರು ತಾಲೂಕು ಅಧ್ಯಕ್ಷ ಶಿವು ಕೆಂಪು ಪ್ರಜಾಪವರ್ ಟಿವಿಗೆ ತಿಳಿಸಿದ್ದಾರೆ. ನಾಡದ್ರೋಹಿಗಳಾಗಿ ಕೆಲಸ ಮಾಡದೆ ಕನ್ನಡ ನಾಡು ನುಡಿ ನೆಲ ಜಲ ವಿಷಯಕ್ಕೆ ಧಕ್ಕೆ ಬಂದಾಗ ಸಂಘಟನೆಯ ಮೂಲಕ ರಕ್ಷಿಸುವ ಕಾಯಕದಲ್ಲಿ ಮುಂದಾಗಿ ನಾಡ ಪ್ರೀತಿಯನ್ನ ತೋರಿಸಿ ಅವಮಾನಿಸಿದವರಿಗೆ ಸಿಂಹ ಸ್ವಪ್ನರಾಗಿರಬೇಕು. ಜೊತೆಗೆ ಸಮಾಜದಲ್ಲಿ ದೀನ ದುರ್ಬಲರ ಧ್ವನಿಯಾಗಿ ನಿಷ್ಠೆಯಿಂದ ಕಾರ್ಯನಿರ್ವಹಿಸಿ ಅವರ ಮನೆ ಮಾತಾಗಿ ಸಂಘಟನೆ ಹೆಸರನ್ನ ಮುನ್ನೆಲೆಗೆ ತರಬೇಕು. ನಾವು ಸುಭಿಕ್ಷೆಯಾಗಿರಲು ದೇಶದ ಗಡಿ ರೇಖೆಯಲ್ಲಿ ಸರ್ವಸ್ವವನ್ನ ತ್ಯಜಿಸಿ ಕಾಯುವ ಸೈನಿಕನಂತೆ ನಮ್ಮ ಸಂಘದ ಸೇನಾನಿಗಳು ಸೈನಿಕರಾಗಬೇಕು ಎಂದು ಶಿವು ಸಲಹೆ ನೀಡಿದ್ದಾರೆ. ಸಂಘಟನೆಯ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ನಡೆಯಬೇಕು. ವಿರುದ್ಧವಾದ ಚಟುವಟಿಕೆಗಳಲ್ಲಿ ತೊಡಗಿದ ಕಾರಣ ಕೇಳದೆ ಹುದ್ದೆಯನ್ನ ಹಿಂತೆಗೆದುಕೊಳ್ಳಲಾಗುವುದು ಎಂದು ಅವರಿಗೆ ನೀಡಿದ ಆದೇಶ ಪತ್ರದಲ್ಲಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸೇನೆಯ ರಾಯಚೂರು ಜಿಲ್ಲಾ ಉಪಾಧ್ಯಕ್ಷ ಶರಣೋಜಿ ಪವಾರ್, ಲಿಂಗಸ್ಕೂರು ತಾಲೂಕು ಕಾರ್ಯಾಧ್ಯಕ್ಷ ಸಂತೋಷ್ ನಾಯಕ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ತುರ್ವಿಹಾಳ್, ಪ್ರಜಾಪವರ್ ಟಿವಿ, ಲಿಂಗಸ್ಕೂರು. ನೇತೃತ್ವದಲ್ಲಿ ಹಾಗೂ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್.ಪಿ. ನಬೀವುಲ್ಲಾ ಅವರ ಒಂದು ಸೂಚನೆ ಮೇರೆಗೆ ಈ ಸಭೆಯನ್ನು ನಾವು ಏರ್ಪಾಡು ಮಾಡಲಾಗಿತ್ತು. ಇವತ್ತಿನ ದಿನ 3 ತಾಲೂಕು ಅಂದರೆ ಸಿಂಧನೂರು, ಮಸ್ಕಿ, ಲಿಂಗಸೂರು ಒಳಗೊಂಡಂತೆ ಒಂದು ಸಭೆ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ವಿ. ಆದರೆ ಕಾರಣಾಂತರದಿಂದ ಸಿಂಧನೂರು ತಾಲೂಕಿನವರು ಈ ಸಭೆಗೆ ಬಂದಿರಲಿಕ್ಕಿಲ್ಲ. ಈಗ ಮಸ್ಕಿ ತಾಲೂಕು ಹಾಗೂ ನಮ್ಮ ಲಿಂಗಸೂರು ತಾಲೂಕಿನವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಇವತ್ತಿನ ದಿನ ಈ ಸಭೆಗೆ